ಎಷ್ಟು ಅಪ್ಲಿಕೇಶನ್ ಬಾಕಿ ಡೇಟಾ ಕೊಡಬೇಕು. ಸಕಾಲ ಅಪ್ಲಿಕೇಶನ್ ಎಷ್ಟು ಬಾಕಿ ಇದೆ, ರೋಡ್ ಎಷ್ಟಿದೆ ಕೊಡೋದು, ಬೇಗ ತೆಗಿಬೇಕು. ಪಿಪು ಅಂತ ಮಾಡಿದ್ದಾರೆ. ಇದಕ್ಕೂ ನೀವು ಸೇರಿಸ್ತಾರ? ನಾನೇ ಸರ್ SSY ಸೇರಿಸಿದ ನಮ್ಮ ಸರ್. ಈಗ ರೀಸೆಂಟ್ ಆಗಿ ನಿನ್ನೆ ಮೊನ್ನೆಯಿಂದ ಕಂಪ್ಲೇಂಟ್ ಬರ್ತದೆ ಸ್ಟೇಟ್ ಲೆವೆಲ್. ಪಿಪು ಅಂತ ಮಾಡಿದ್ದಾರೆ. ಏನ್ ಕಂಪ್ಲೇಂಟ್ ಗೊತ್ತಾ ಸರ್? ಎಲಿಜಿಬಲ್ ಇರೋ ಎಷ್ಟೋ ಜನ ಪೆನ್ಷನ್ ಅವರು ವಯಸ್ಸಾಗಿರೋರಿಗೆ ಸ್ಟಾಪ್ ಆಗ್ಬಿಟ್ಟಿದೆ ಪೆನ್ಷನ್. ರೀಸನ್ಸ್ ಸಾವಿರ ಇರ್ಬೋದು, ನಮ್ಮ ರೀಸನ್ ಇರುತ್ತೆ. ಮೇಡಮ್ ಬರೀ ಪೆನ್ಷನ್ ಮೊನ್ನೆ ಮೀಟಿಂಗ್ ಅಲ್ಲಿ ಹೇಳಿರಲ್ಲ, ಸ್ಟಾಪ್ ಆಗಿರೋದು ಎಲಿಜಿಬಲ್ ಇರೋದಲ್ಲ, ಫೀಲ್ಡ್ ವೆರಿಫಿಕೇಶನ್ ಪೆಂಡಿಂಗ್ ಇದೆ ಅಂತ ಹೇಳಿದಾರೆ. ಎಷ್ಟು ಮಾಡಿದ್ದಾರೆ ಫೀಲ್ಡ್ ವೆರಿಫಿಕೇಶನ್ ರಿಪೋರ್ಟ್ ತಗೊಂಡು ಅಲ್ಲಿ ಪೆಂಡಿಂಗ್ ಫಿಂಗರ್ ಮಾಡಿ ಡಿಸ್ಕಷನ್ ಮಾಡೋದು ಬೇಡ. ಬಟ್ ನನಗೆ ರೀಸನ್ಸ್ ಬೇಕು, ಎಷ್ಟು ಜನ ಪೆನ್ಷನ್ ನಿಂತೋಗಿದೆ ಆಯ್ತಾ. ಫೀಲ್ಡ್ ವೆರಿಫಿಕೇಶನ್ ರಿಪೋರ್ಟ್ ಬಾಕಿ ಇದೆ, ಅದು BA ಮಾಡಬೇಕು. ಓಕೆ, ಎಷ್ಟು ಜನ VS ಇದ್ದಾರೆ ಆ ಪ್ರಿಂಟ್ ತೆಗಿಯಪ್ಪ. ಎಷ್ಟು ಜನ VS ಇರೋದು ನನಗೆ 35 ಜನ ಇದ್ದಾರೆ ಸರ್. BA ಎಷ್ಟು ಅಪ್ಲಿಕೇಶನ್ ಬಾಕಿ ಇದೆ ನಿಮ್ದು ಮೇಡಮ್? ಫೀಲ್ಡ್ ವೆರಿಫಿಕೇಶನ್ ಒಬ್ಬರಿಗೆ ಎಷ್ಟು ಅಪ್ಲಿಕೇಶನ್ ಬರ್ಬೋದು? ಮಾಡಿರೋದು ಸೀನಿಯರಿಟಿಯಲ್ಲಿ ಕುತ್ಕೊಂಡಿದೆ ಅಂತ ಆನ್ಸರ್ ಮಾಡಕ್ ಬಿಡ್ಬೇಕು ನೀವು. ಸುಮ್ಮನೆ ನೀವೇ ಕೇಳೋದಲ್ಲ, ಅದಕ್ಕೆ ಅದ್ ಬಿಡಿ. ಮಾತಾಡ್ಬೇಕು ನೀವು. ಡಾಕ್ಯುಮೆಂಟ್ ಕೊಡೋದು ಸರ್. ಈಗ ಫೀಲ್ಡ್ ವೆರಿಫಿಕೇಶನ್ ಬಾಕಿ ಇದೆ, ಯಾಕೆ ಬಂದಿರಮ್ಮ? ಬರ್ತಾ ಇಲ್ಲ ಏನಾಗುತ್ತೆ ಕೇಳಿ. ಇವಾಗ ಗ್ಯಾರಂಟಿ ಸ್ಕೀಮ್ಸ್ ನ ಸರ್ಕಾರ ರಿವೈಸ್ ಮಾಡ್ತಾ ಇದೆ. ರಿವೈಸ್ ಗೈಡ್ ಲೈನ್ಸ್ ಅಲ್ಲಿ ಯಾರು ಇನ್ಎಲಿಜಿಬಲ್ ಮಿಸ್ ಆಗ್ಬಾರ್ದು ಆಯ್ತಾ. ನಾವು ಇದು ಫೀಲ್ಡ್ ವೆರಿಫಿಕೇಶನ್ ಮಾಡಿಲ್ಲ ಪೆನ್ಷನ್ ದೊಡ್ಡ ಅಂತಂದ್ರೆ ಅವ್ರಿಗೆ ಮತ್ತೆ ಬೇರೆ ಬೆನಿಫಿಟ್ ಬರೋದಿಲ್ಲ ಆಯ್ತಾ. ಅಲ್ಟಿಮೇಟ್ಲಿ ನಾವು ಆನ್ಸರ್ ಬರಾಕ್ತೀವಿ, ಅರ್ಥ ಆಯ್ತು. ನಾವು ಉತ್ತರ ಕೊಡ್ಬೇಕಾಗುತ್ತೆ. ನಿಮ್ಗೆ ಗೊತ್ತಿದೆ ಗೊತ್ತಿಲ್ಲ, ನನಗೆ ಈ ಮೀಟಿಂಗ್ ಅಲ್ಲಿ ಮಾಹಿತಿ ಬೇಕು. ಟೋಟಲ್ ಫೀಲ್ಡ್ ವೆರಿಫಿಕೇಶನ್ ಎಷ್ಟು ಪೆಂಡೆನ್ಸಿ ಅಪ್ಲಿಕೇಶನ್ಸ್ ಇದೆ ಅನ್ನೋದು, ಮತ್ತೆ ಫ್ರೆಶ್ ಅಪ್ಲಿಕೇಶನ್ಸ್ ಪೆನ್ಷನ್ ಸಂಬಂಧ. ಆಮೇಲೆ ನಿಮ್ಗೆ ಹೇಳ್ತಾ ಇದ್ದೀನಿ, ಪೆನ್ಷನ್ ಅದಾಲತ್ ಮಾಡಬೇಕು. ಹೋಬ್ಳಿ ವೈಸು ಡೇಟ್ ಫಿಕ್ಸ್ ಮಾಡಿ ನಾನೇ ಬರ್ತೀನಿ. ಬರೀ ಪೆನ್ಷನ್ ಅಷ್ಟೇ ಮಾಡಿಲ್ಲ, ಪೆನ್ಷನ್ ಜೊತೆಗೆ RRT ಕರೆಕ್ಷನ್ಸ್ ಮಾಡ್ಬೇಕು. ಇವತ್ತು ನಾನು RIಗಳಿಗೆ ಹೇಳ್ತೀನಿ, RRT ಕರೆಕ್ಷನ್ಸ್ ಏನ್ ಬರುತ್ತೆ ಅದು ಪೆನ್ಷನ್ ಅದಾಲತ್ ಮಾಡೋದಕ್ಕೆ ಡೇಟ್ ಫಿಕ್ಸ್ ಮಾಡಿ ನಾನು ಬರ್ತೀನಿ. ಎವ್ರಿ ಫ್ರೈಡೆ ಬರ್ತೀನಲ್ಲ, ಬೆಳಗ್ಗೆ ಒಂದು ಹಾಫ್ ಅನ್ ಅವರ್ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಬರ್ತೀನಿ. ಸದ್ಯನಪ್ಪ ಪ್ರಿಂಟ್ಔಟ್ ಮಾಡ್ಕೊಡ್ತೀವಿ. ಕೊಡಿ ಕೊಡಮ್ಮ, ಕೆಲಸ ಮಾಡಿ. ಒಂದು ನಿಮಿಷ, ಇಲ್ಲಿ ಯಾರು ಸರಿ ಕೆಲಸ ಮಾಡ್ತಾರೆ, ಅದಕ್ಕೆ 2 ನಿಮಿಷ ನಾನು ಎಲ್ಲ ನೋಡ್ಕೊಂಡು ಬಂದ್ಮೇಲೆ ಹೇಳಿದ ಕೆಲಸ ಎಲ್ಲ ಮೊಬೈಲ್ಗಳಾಗಿರ್ತಾರೆ. ಒಬ್ರು ಯಾರು ಸರ್ ಇರಿ ಸರ್, ಯಾಕೆ ಒಂದು ನಿಮಿಷ 2 ನಿಮಿಷ ಕೇಳಿ. 2 ತಿಂಗಳಾಗಿ ನಾವು ಗ್ರಾಂಟ್ ಸರ್ಟಿಫಿಕೇಟ್ ಖರ್ಚು ಕೊಟ್ಟು ಒಬ್ರು ರೆಸ್ಪಾನ್ಸ್ ತಗೊಂಡಿರೋದಿಲ್ಲ. ನಾನು ಅದಕ್ಕೆ ಬಂದಿದ್ದೀನಿ, 5 ನಿಮಿಷ ಬಿಟ್ರೆ ನನ್ನ ಇಡೀ ಆಫೀಸ್ ನೋಡ್ಕೊಂಡು ಅಲ್ಲಿ ಬರ್ತೀನಿ, ಅಲ್ಲಿ ಮಾತಾಡೋದು. ಇಲ್ಲ ಸರ್, ಎಲ್ಲರೂ ಸಸ್ಪೆಂಡ್ ಮಾಡಿ ಸರ್, ಇಲ್ಲೆಲ್ಲ ದುಡ್ಡು ಕೊಟ್ರೆ 2 ನಿಮಿಷ ಇರಿ. ಇಲ್ಲ ಅಂದ್ರೆ ಇಲ್ಲ, ನಾನು ವಿಸಿಟ್ ಮಾಡಕ್ ಬಿಡ್ಬೇಕಲ್ಲ ನೀವು. ಹೇಗೆ ಬಂದಿಲ್ಲ? ಯಾಕೆ ಬಂದಿಲ್ಲ? ಎಲ್ಲೋಗಿದ್ದಾರೆ ಸೂಪರ್ವೈಸರ್ ಅವರೇ? ಸೂಪರ್ವೈಸರ್ ಯಾರಿದ್ದೀರಿ? ಎಲ್ಲಿ ಸಾಹೇಬ್ರಲ್ಲಿ ನಿಮ್ಮ ಗೊತ್ತಾಯ್ತು. ನಿನ್ನೆ ಒಂದು ಅಳತೆ ಹೋಗುದು ಲೇಟ್ ಆಗಿ ಬಂದು, ನಿನ್ನ ಒಂದು ಅಳತೆ ಹೋಗಿತ್ತು, TC ಅಪೀಲ್ ಇತ್ತು, ಲೇಟ್ ಆಗಿರ್ತದೆ. ನಿಮಗೆ ಮೋದಿನಿ ಅಪ್ಲಿಕೇಶನ್ಸ್ ಎಷ್ಟು ಅಪ್ಲಿಕೇಶನ್ಸ್ ಪೆಂಡಿಂಗ್ ಇದೆ? ಇನ್ನ ಜನ ಅಪ್ಲೈ ಮಾಡಿರ್ತಾರೆ. ಮೋದಿನಿನಲ್ಲಿ ಕರೆಕ್ಷನ್ಸ್ ಪೆಂಡಿಂಗ್ ಇರುತ್ತೆ ಗೊತ್ತಾ. ಜನ ರೆವೆನ್ಯೂ ಕಟ್ಬಿಟ್ಟಿರ್ತಾರೆ, ಫೀಸ್ ಕಟ್ಬಿಟ್ಟಿರ್ತಾರೆ. ನಮ್ಮಲ್ಲಿ ಕರೆಕ್ಷನ್ಸ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಅವ್ರ ಕೆಲಸ ಆಗ್ತಾ ಇರೋದು. ನಿಮ್ಮವ್ರು ಏನ್ ಹೇಳ್ತಾರೆ, ನಮ್ ಕೆಲಸ ಅಲ್ಲ ಸರ್, ರೆವೆನ್ಯೂ ಮಾಡ್ಬೇಕು ಅಂತ ನಿಮ್ಮವ್ರು ಹೇಳ್ತಾರೆ. ಜನಗಳಿಗೆ ರೆವೆನ್ಯೂ ಅವ್ರದ್ದು ಸರ್ವೇರ್ದೆಲ್ಲ ಗೊತ್ತಿರಲ್ಲ. ಅದು ಅಷ್ಟು ಮೋದಿನಿ ಅಪ್ಲಿಕೇಶನ್ ಪ್ರಿಂಟ್ಔಟ್ ತಗೊಂಡ್ ಬನ್ನಿ, ನಾನು ಈಗ ಮೀಟಿಂಗ್ ಮಾಡಿ ರಿವ್ಯೂ ಮಾಡ್ತೀನಿ. ಕರೆಕ್ಷನ್ ಮಾಡೋದು ನಾನಲ್ವಾ, ನಾನು ಮಾಡ್ಕೊಡ್ತೀನಿ, ಅದನ್ನ ಪ್ರಿಂಟ್ಔಟ್. ಈಗ M3 ಅಲ್ಲ, ಈಗ M3 ಅಲ್ಲ 1 and 2 ಎಲ್ಲ ಮುಗಿತಾ? ಯಾವ್ದಿಲ್ಲ ಅಲ್ಲ.
ಟೋಟಲ್ ಅಪ್ಲಿಕೇಶನ್ ನೀವೇನಿದ್ದೀರಿ ಇಲ್ಲಿ ನ್ಯಾಯಬೆಲೆ ನೀವೇ ಡ್ರೈವರ್ ಅವ್ರು ನ್ಯಾಯಬೆಲೆ ನೀವು ಎಲ್ಲಿ ಅಫಿಷಿಯಲ್ ಯಾರು ಇಲ್ಲಿ ಫುಡ್ ಇನ್ಸ್ಪೆಕ್ಟರ್ ಅನುಶಾಂತ ಸರ್ ಏನಪ್ಪ ಫುಡ್ ಇನ್ಸ್ಪೆಕ್ಟರ್ಸ್ ಅಲ್ವಾ ಶಿರಸ್ದರ್ ಒಬ್ಬರು ಫೋನ್ ಮಾಡಿ ಬರಕ್ಕೆ ಎಲ್ಲಿ ಇನ್ಸ್ಪೆಕ್ಷನ್ ಮಾಡ್ತಾರಂತಪ್ಪ ಮೇಡಮ್ ಎ ಸಿ ಸಾರ್ ಬಂದಿದ್ದಾರೆ ಎ ಸಿ ಸಾರ್ ಎಲ್ಲಿದ್ದಾರೆ ಎಷ್ಟು ಗಂಟೆಗೆ ಬರ್ತಾರೆ ಕೇಳಪ್ಪ ಬರ ಕೇಳಲ್ಲ ಈಗ ಸರಿ ಏನಕ್ಕೆ ರೆಡ್ ಹೌಸ್ ಇದ್ದಾರೆ ರಿಪೋರ್ಟ್ ಕೊಡಪ್ಪ ಆಯ್ತು ಅದಕ್ಕೆ ಬರ ಕೇಳ ಮೀಟಿಂಗ್ ಇದೆ ಇವತ್ತು ಬಾ ಅಂತೀವಿ ಮುಗಿಸ್ಕೊಂಡು ಬರ ಕೇಳಿ ಅರ್ಥ ಆಯ್ತಾ ಎಷ್ಟು ಎ ಪಿ ಎಲ್ ಕಾರ್ಡ್ ಇದೆ ಬಿ ಪಿ ಎಲ್ ಕಾರ್ಡ್ ಇದೆ ಎಷ್ಟೆಷ್ಟು ಕಾರ್ಡ್ಸ್ ಅಪ್ರೂವ್ ಮಾಡಿದಿರಿ ಮಾಡಕ್ ಕಟ್ ಮಾಡೋದ್ನ ಫೋನ್ ಕಟ್ ಆಗೈತೆ ಫೋನ್ ಹಾಂ ಸರ್ ನಿಮ್ ಬರುತ್ತಲ್ಲ ಫಂಡ್ ತೆಗಿಲಿಕ್ಕೆ ಹಾಂ ಸರ್ ಬರ್ತೀನಿ. ಹಾ, ಎಷ್ಟು ಎ ಪಿ ಕಾರ್ಡ್ ಇದೆ ಎ ವೈ ಕಾರ್ಡ್ ಇದೆ ಎ ಪಿ ಎಲ್ ಬಿ ಪಿ ಎಲ್ ಎಷ್ಟು ಕಾರ್ಡ್ ಇದೆ ಏನೇನ್ ಕಾರ್ಡ್ಸ್ ಅಪ್ರೂವ್ ಮಾಡಬೇಕು ಪೆಂಡಿಂಗ್ ಇದೆ ಅಷ್ಟು ಕಾರ್ಡ್ ಪ್ರಿಂಟ್ ತಗೊಂಡು ಅಲ್ಲಿಗೆ ಬಾ ಓಕೆ ಸರ್ ಬಂತ ರಿವರ್ಸ್ ಗೈಡ್ಲೈನ್ಸ್ ಬಂತ ಹಾಂ ಬನ್ನಿ ಸರ್ ತಗೊಂಡ್ಬರ್ತೀನಿ ರಿಕವರಿ ಬಂದಿದ್ಯಾ ಲಿಸ್ಟ್ ಅಲ್ಲ ಹಾಂ ಮಿಸ್ ಸರ್ ಇನ್ಎಲಿಜಿಬಲ್ ಕಾರ್ಡ್ ರಿಕವರಿ ಬಂದಿದ್ಯಾ ಹಾ, ಬಂದಿದೆ. ತಗೊಂಡು ಅಲ್ಲಿಗೆ ಬಾ ಓಕೆ ಎಷ್ಟು ಗಂಟೆ ಬರ್ಬೇಕು ಹೇಳಿ ನಿಮ್ದೇನ್ ಕೆಲಸ ಮಾಡೋದು ನೀನೇ ಎಷ್ಟು ಅಲ್ಲನಪ್ಪ ಎಲ್ಲಿ ಕರ್ತವ್ಯ ಹಾಕೊಂಡಿದ್ದೀರಾ ಎಲ್ಲರೂ ಹಾ ಡೌನ್ಲೋಡ್ ಮಾಡಿದ್ದೀರಾ ತೋರ್ಸು ಎಷ್ಟು ಗಂಟೆ ಕಚೇರಿ ಬರ್ಬೇಕು ಎಲ್ಲರೂ 10 ಗಂಟೆಗೆ ಬರ್ಬೇಕು ಹಾ ಟೆಕ್ನಿಕಲ್ ಇಶ್ಯೂಸ್ ಇದ್ರೆ ಟೆಕ್ನಿಕಲ್ ಟೀಮ್ಗೆ ಮಾತಾಡಿ ಅದನ್ನ ಸಾಲ್ವ್ ಮಾಡಬೇಕು ಸರ್ಕಾರ ಆದೇಶ ಮಾಡಿದೆ ಹೇಳ್ತದೆ ಕೇಳಿ 10 ಗಂಟೆಗೆ ನೌಕರು ಇರ್ಬೇಕು ಕತೆ ಎಲ್ಲ ಬೇಕಾಗಿಲ್ಲ ಎಲ್ಲರೂ ಐಡಿ ಕಾರ್ಡ್ ಹಾಕೋಬೇಕು ನೀವ್ ಏನೇನ್ ಕೆಲಸ ಮಾಡ್ತೀರಾ ಅಂತ ನಿಮ್ ಸೆಕ್ಷನ್ ಮುಂದೆ ಡಿಸ್ಪ್ಲೇ ಮಾಡ್ಬೇಕು ಅರ್ಥ ಆಯ್ತಾ ಯಾರ್ಯಾರು ಬಂದಿವಾಗಲ್ಲ ಆಪ್ಷನ್ ಮಾರ್ಕ್ ಮಾಡಿದೀನಿ ನೋಟಿಸ್ ಸರ್ವ್ ಮಾಡಿದ್ರು ಅರ್ಥ ಆಯ್ತೇನಾ ಆನೇಕಲ್ ಮತ್ತೆ ಸ್ಪೆಷಲ್ ಟೈಮಿಂಗ್ಸ್ ಕೊಟ್ಟಿಲ್ಲ ಸರ್ಕಾರ ಎಲ್ರಿಗೂ ಒಂದೇ ಟೈಮಿಂಗ್ಸ್ ಕೊಟ್ಟರು ನೀವ್ ಬೇರೆ ನೋಡ್ತೀಯಾ ಮತ್ತೆ ನನಗೆ ಎಪಿಜಿಆರ್ಎಫ್ ಕೊಟ್ಟಿದ್ದಾರೆ ಎಷ್ಟು ಅಪ್ಲಿಕೇಶನ್ ಬಾಕಿ ಇದೆ IPGRS ಅಲ್ಲಿ ಯಾಕೆ ಏನ್ ಮಾಡ್ತೀಯಪ್ಪ IPGRS ಅಲ್ಲಿ ಎಷ್ಟು ಗ್ರೀವೆನ್ಸ್ ಅಡ್ರೆಸ್ ಇರುತ್ತೆ ಗೊತ್ತಾ ನಿಂಗೆ IPGRS ಯಾರು ಹೋಗ್ತಾರೆ ಅಪ್ಲಿಕೇಶನ್ ಹಾಕ್ತಾರೆ ಹೇಳು ಇಲ್ಲಿ ಪ್ರಾಬ್ಲಮ್ ಆದರೂ ಇಲ್ಲಿ ಏನೋ ಎಲ್ಲಿ IPGRS ಅಪ್ಲಿಕೇಶನ್ ಹಾಕೋದು ಎಲ್ಲಿ ಗೊತ್ತಾ ಸಿಎಂ ಮತ್ತೆ ಅಲ್ರಿ ಸಿಎಂ ಆಫೀಸಲ್ಲಿ ಜನ ಅರ್ಜಿ ಕೊಟ್ಟಿದ್ದಾರೆ ಅವಾಗೂ ನಾವು ಕೆಲಸ ಮಾಡಿಲ್ಲ ಅಂದ್ರೆ ಜನ ಏನ್ ಅನ್ಕೋತಾರೆ ನಮ್ಗೆ ನಮ್ಮ ಆಫೀಸ್ ಹೇಳ್ತೀನಿ ಕೇಳ ನನ್ನ ಆಫೀಸ್ ಬಂದ್ರು ಸಮಸ್ಯೆ ಇರ್ತದೆ ನಿನ್ನ ಆಫೀಸ್ ಇರ್ತದೆ ಸಮಸ್ಯೆ ಕಡೆ ಪಕ್ಷ ಜನ AC ಆಫೀಸ್ಗೆ DC ಆಫೀಸ್ಗೆ CM ಆಫೀಸ್ಗೆ ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ತಾರಲ್ಲ ಅವುಗಳನ್ನಾರು ನಾವು ಮಾಡ್ಬೇಕಪ್ಪ ಅವ್ ಆಗಿಲ್ಲ ನಮ್ಮ ಜನಗಳು ನಮ್ಮ ನಂಬಿಕೆ ಬರೋದೇ ಅವಾಗ ಆ ಪಿಂಡ್ ತಗೊಂಡ್ಬರ್ತೀನಿ ಅದನ್ನ ಎಲ್ಲ ಈ ಆಫೀಸ್ ಮಾಡ್ತೀನಮ್ಮ ಅಷ್ಟು ಸ್ಕ್ಯಾನ್ ಮಾಡ್ತೀಯಾ ಯಾವ್ದು ಮನೆ ತಗೊಳಂಗಿಲ್ಲ ಸ್ಕ್ಯಾನ್ ಮಾಡಿ ಅವ್ರು ಲಾಗಿನ್ ಕಳಿಸ್ತೀಯಾ ಲಾಸ್ಟ್ 15 days ಅಲ್ಲಿ ಎಷ್ಟು ಅಪ್ಲಿಕೇಶನ್ ರಿಸೀವ್ ಮಾಡ್ಕೊಂಡಿದ್ಯಾ ಯಾರ ಲಾಗಿನ್ ಎಷ್ಟು ಕಳ್ಸಿದ್ಯಾ ಆ ಡೇಟಾ ತಗೊಂಡು ಬಾ ನೀನ್ ಕಳ್ಸಿರ್ತೀಯ ಯಾರ ಲಾಗಿನ್ಗೆ ಅಷ್ಟು ತಗೊಂಡು ಬಾ ಪೆಂಡಿಂಗ್ ಮೋರ್ ದೆನ್ 7 days ಎಷ್ಟು ಬಾಕಿ ಇದೆ ಮೋರ್ ದೆನ್ 15 days ಎಷ್ಟು ಬಾಕಿ ಇದೆ 1 ತಿಂಗಳಿಂದ ಎಷ್ಟು ಬಾಕಿ ಇದೆ ಆ ರಿಪೋರ್ಟ್ ತಗೊಂಡು ಬರ್ಬೇಕಾ ಎಲ್ಲಿದ್ದೀರಪ್ಪ ನೀವೆಲ್ಲ ಇಲ್ಲ ಬನ್ನಿ ಕೆಲಸ ಮಾಡೋಗಿನಿ ಕೆಲಸ ಮಾಡಿ ನಾನು ಎಲ್ಲ ಆಫೀಸ್ ನೋಡ್ಕೊಂಡು ಬಂದ್ಬಿಡ್ತೀನಿ ಆಮೇಲೆ ನೀವು ಬನ್ನಿ ಆಯ್ತಾ ಇನ್ನೆಲ್ಲ ಜಪ ಎಲ್ಲಿರೋದು ಮೀಟಿಂಗ್ ಮಾಡಿದ್ದೀವಿ ಮೀಟಿಂಗ್ ನಾನು ಮಾತಾಡೋದು ನಮ್ಗೆ ಸಮಸ್ಯೆ ಗೊತ್ತಿದ್ದಕ್ಕೆ ಬಂದಿರೋದು ನಾವು ಬಿಟ್ಬಿಟ್ಟಾಯ್ತು DC ಮೀಟಿಂಗ್ ಅದು ಚರ್ಚೆ ಆಗಿದೆ ಅಮ್ಮ ತಹಸೀಲ್ದಾರ್ಗೆ ಎಲ್ಲರಿಗೂ ಹೇಳಿದ್ದೀವಿ ಅದಕ್ಕೆ ಇವತ್ತು ನಾನು ಮೀಟಿಂಗ್ ಮಾಡಕ್ ಬಂದಿದ್ದೀನಿ ನೀವು ಚೆಕ್ ಮಾಡಿಸ್ಕೊಳ್ಳಿ ನಾನು EAಗಳೆಲ್ಲ ಮೀಟಿಂಗ್ ಮಾಡಿ ಕ್ಲಿಯರ್ ಮಾಡಿಸ್ಕೊಳ್ತೀನಿ ಅಲ್ಲ ಇದೇನಾಗಿದೆ ಗೊತ್ತಾ ನಿಮ್ದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಅಮೌಂಟ್ ಜಾಸ್ತಿ ಆಗಿದೆ ಅಂತ ಸ್ಟಾಪ್ ಆಗಿರ್ತದೆ ಈಗ ಅದನ್ನ ವೆರಿಫೈ ಮಾಡೋರು ಸರಿ ಮಾಡ್ತಾರೆ ನೀವೆಲ್ಲ ಗಾಬರಿ ಆಗೋದು ಬೇಡ ಒಂದ್ 2-3 ದಿನ ಸರಿ ಹೋಗ್ತದೆ ಚೆಕ್ ಮಾಡಿಸ್ಕೊಳ್ಳಿ ಸರ್ ಇನ್ಕಮ್ ಸರ್ಟಿಫಿಕೇಟ್ 1,20,000 ಕೊಡ್ತಾರೆ ಕೊಡೋದು ಯಾರು ಗ್ರೇಟ್ ಟು ತಹಸೀಲ್ದಾರ್ ಇನ್ಕಮ್ ಜಾಸ್ತಿ ಇದೆ ಅಂತ ಹೇಳಿ ಸ್ಟಾಪ್ ಮಾಡೋದು ಯಾರು ಅಲ್ಲ ಅಧಿಕಾರಿಗಳೇ ಅವ್ರು ಹೇಳ್ತಾರೆ ಮಾನದಂಡಗಳ ಪ್ರಕಾರ ಕೊಟ್ಟಿದ್ದೀವಿ ಅಂತ ಅಪ್ಲಿಕೇಶನ್ ಇಲ್ಲ ಏನಾಗುತ್ತೆ ಅರ್ಜಿನ ರೈಸ್ ಮಾಡುವಾಗ ಇನ್ಕಮ್ ನ ನೀವು ಡಿಸ್ಕ್ಲೋಸ್ ಮಾಡ್ಬೇಕು ನಾವು ಇನ್ಕಮ್ ಕೊಡೋದಲ್ಲ ನಿಮ್ಮ ಆದಾಯ ಎಷ್ಟು ಅಂತ ಯಾರು ಘೋಷಣೆ ಮಾಡೋದು ಘೋಷಣೆ ಮಾಡ್ತಾರೆ ನೀವು ಹೇಳ್ತಾ ಇರೋದು ಏನ್ ಗೊತ್ತಾ ಪ್ರೊಸೀಜರ್ ಹೇಳ್ತೀನಿ ನಾನು ತಹಸೀಲ್ದಾರ್ ಕೆಲಸ ಮಾಡೇ ಬಿಡ್ತೀನಿ ಅರ್ಜಿ ಹಾಕುವಾಗ ವ್ಯಕ್ತಿ ಆದಾಯ ನನ್ನ ಆದಾಯ ಎಷ್ಟು ಅಂತ ಹೆಂಗ್ ನಮ್ಗೆ ವಿ ಹೆಂಗ್ ಗೊತ್ತಿರ್ತದೆ ನೀವು ಆದಾಯ ಫಿಲ್ ಮಾಡ್ತೀರಿ ಅದನ್ನು ಟೈಪ್ ಮಾಡ್ತೀನಿ
ಕೆಲವೊಂದು ಟೈಮ್ ನೀವೇ ಏನ್ ಮಾಡ್ತೀರಿ, ಕಡಿಮೆ ಹಾಕಿ ಜಾಸ್ತಿ ಹಾಕಿ ಅಂತ ಮಾಡ್ಸಿರ್ತೀರಿ. ಈಗ ಏನಾಗ್ತದೆ, ಸಾಫ್ಟ್ವೇರ್ ನಲ್ಲಿ ಎಲ್ಲವೂ ಗೊತ್ತು ನಿಮ್ಗೆ. ಆಧಾರ್ ಕಾರ್ಡ್ಗೆ RTC ಲಿಂಕ್ ಆಗಿದೆ, ಆಧಾರ್ಗೆ ಪ್ಯಾನ್ ಲಿಂಕ್ ಆಗಿದೆ, ಪ್ಯಾನ್ಗೆ ಬ್ಯಾಂಕ್ ಲಿಂಕ್ ಆಗಿದೆ ಇಲ್ವಾ? ಎಲ್ಲರಿಗೂ ನಾವು ಫ್ರೂಟ್ಸ್ ಐಡಿ ಮಾಡಿದೀವಿ. ಫ್ರೂಟ್ಸ್ ಐಡಿ ನಲ್ಲಿ ಆಧಾರ್, ಪ್ಯಾನ್ ಎಲ್ಲ ಲಿಂಕ್ ಆಗಿದೆ. ಅದರ ಬೇಸ್ ಮೇಲೆ ಅಪ್ಲಿಕೇಶನ್ ರೈಸ್ ಆಗಿರುತ್ತೆ. ಈಗ ಬ್ಯಾಂಕ್ ಅಲ್ಲಿರೋ ಸಾಫ್ಟ್ವೇರ್ ಗೊತ್ತಿರಲ್ಲ, ಇವರು ಪೆನ್ಷನ್ ತಗೋತಾರೆ ಬಿಡ್ತಾರೆ ಅಂತ ಗೊತ್ತಿರಲ್ಲ, ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಇರೋ ಗೊತ್ತಿರಲ್ಲ. ಅದೇನ್ ಮಾಡುತ್ತೆ, ಅಪ್ಲಿಕೇಶನ್ ಸಸ್ಪೆಕ್ಟ್ ಮಾಡಿ ಕಳ್ಸುತ್ತೆ. ಆ ಸಸ್ಪೆಕ್ಟ್ ಆಗಿ ಬರೋ ಅಪ್ಲಿಕೇಶನ್ ನಾವು ಮತ್ತೆ ವೆರಿಫೈ ಮಾಡಿ ಅವ್ರು ಕಂಟ್ರೋಲ್ ಮಾಡ್ತೀವಿ. ಅದೊಂದು ಪ್ರೋಸೆಸ್. ಪೆನ್ಷನ್ ನ ಒಂದೇ ಇಲಾಖೆಯಲ್ಲಿ ನಾವಷ್ಟೇ ಕೊಡೋದು, ನಾವಷ್ಟೇ ಮಾಡೋದಾಗಿದ್ರೆ ಸಮಸ್ಯೆ ಇರಲಿಲ್ಲ. ನಮ್ಮ ಇಲಾಖೆಯಿಂದ ಹೋಗಿ ಟ್ರೆಜರಿಗೆ ಹೋಗಿ, ಬ್ಯಾಂಕ್ ಹೋಗಿ, ಸರ್ಕಾರಕ್ಕೆ ಹೋಗಿ ಬರ್ತಾ ಇರ್ತೀವಿ. ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಬರ್ತಾ ಇರ್ತದೆ. ಗ್ರೇಟ್ ಏನ್ ಹೇಳ್ತಾರೆ ಅಂದ್ರೆ, ಇದು ನಮಗೂ ಅನ್ವಯಿಸಲ್ಲ. ಅಲ್ಲಿ ಹೋಗಿ ನೀವು ಅಲ್ಲಿ ಕೇಳಿದ್ರೆ ಏನು ಅಂತ ಅದಕ್ಕೆ ಹೇಳ್ತಿದ್ದಾರೆ. ಮೀಟಿಂಗ್ ಅಲ್ಲಿ ಹೋಗಿ ವಿಚಾರಿಸಿ ನಮಗ್ ಬರೋದೇ ಇಲ್ಲ ಅನ್ಬಿಟ್ಟು ಕೂಲಂಕುಷವಾಗಿ ಅವರು ನಮ್ಮ ಮೇಲೆ ಧಮಕಿ ಹಾಕಿದ್ದಾರೆ ಮೊನ್ನೆ. ಇದೇ ವಿಚಾರ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಿನ್ನೆ ಸಭೆ ಮಾಡಿ ಜಿಲ್ಲಾಧಿಕಾರಿಗಳೇ ಖುದ್ದು ನನಗೆ ಕಳಿಸ್ತಿರೋದು. ಆನೇಕಲ್ ತಾಲೂಕಲ್ಲಿ ಸಮಸ್ಯೆ ಇದೆ, ಈ ತರ ಆಗಿದೆ. ಇಲ್ಲೊಂದೇ ಸಮಸ್ಯೆ ಇಲ್ಲ, ಎಲ್ಲಾ ಕಡೆ ಇದೆ. ಬಟ್ ಬೆಂಗಳೂರಿನಲ್ಲಿ ಇವತ್ತಿಗೂ ರೈತರು ಇರೋದು ಜಾಸ್ತಿ ಆನೇಕಲ್ ಭಾಗದಲ್ಲಿ, ಗ್ರಾಮಾಂತರ ಭಾಗ ಜಾಸ್ತಿ ಇಲ್ಲಿದೆ. ಇಲ್ಲೇ ಜಾಸ್ತಿ ಪೆನ್ಷನ್ಸ್ ಇರೋದ್ರಿಂದ ಚೆಕ್ ಮಾಡಕ್ ಹೇಳಿದ್ದಾರೆ. ಅದಕ್ಕೆ ಬಂದಿದ್ದೀನಿ ನಾನು. ಎಲ್ಲರನ್ನೂ ಮೀಟಿಂಗ್ ಮಾಡ್ತೀನಿ. ಇವತ್ತು ತಹಸೀಲ್ದಾರ್ನ ಅವ್ರನ್ನೆಲ್ಲ ಅಲ್ಲೇ ಕಳಿಸ್ತಿದ್ದೀನಿ, ಬರ್ತಾರೆ ಈಗ. ಇವತ್ತು ಎಲೆಕ್ಷನ್ ಪೆನ್ಷನ್ ಎಲ್ಲ ಮೀಟಿಂಗ್ ಮಾಡಿ ಡೀಟೇಲ್ಡ್ ಆಗಿ ಏನೇನ್ ಸಮಸ್ಯೆ ಆಗಿದೆ ನೋಡಿ, ಎಲ್ಲ VRಗಳನ್ನ ಕರೆಸಿ ಒಂದು ವಾರದೊಳಗಡೆ ಎಲ್ಲರೂ ಹೋಗಿ ಇವನ್ನೆಲ್ಲ ವೆರಿಫಿಕೇಶನ್ ಮಾಡಿ ಅಪ್ಡೇಟ್ ಮಾಡಕ್ ಹೇಳಿದೀನಿ. ಮತ್ತೆ ನಾನು ಮುಂದಿನ ಶುಕ್ರವಾರ ಬರ್ತೀನಿ, ಅವತ್ತು ವೆರಿಫೈ ಮಾಡ್ತೀನಿ. ಎವ್ರಿ ವೀಕ್ ಬಂದು ಚೆಕ್ ಮಾಡಿ ಯಾರಿಗೆ ನೈಜ ಫಲಾನುಭವಿಗಳಿದ್ದಾರೆ, ಯಾರು ಈ ತರ ವಯಸ್ಸಾಗಿದೆ ನಿಜವಾಗ್ಲೂ ಅರ್ಹರಿದ್ದಾರೆ, ಅವ್ರು ಯಾರಿಗೂ ಪೆನ್ಷನ್ ತಪ್ಪಬಾರ್ದು, ತುಂಬಾ ಜನ ಅವ್ರು ಯಾರಿಗೂ ಬೆನಿಫಿಟ್ ಹೋಗ್ಬಾರ್ದು ಅಂದ್ರೆ ಮಿಸ್ ಆಗ್ಬಾರ್ದು ಅನ್ನೋದೇ ನಮ್ದು. ಅದನ್ನ ಮಾಡಿಕೊಡ್ತೀವಿ. ತುಂಬಾ ಜನ